ನಮಸ್ಕಾರ ಸ್ನೇಹಿತರೆ. ವಿಶ್ವದ ಎಲ್ಲಾ ದೇವಸ್ಥಾನಗಳಲ್ಲಿ ದೇವಿಯ ವಿಗ್ರಹಗಳನ್ನು ಪೂಜೆ ಮಾಡ್ತಾರೆ. ಆದರೆ ಈ ಜಾಗದಲ್ಲಿ ಮಾತ್ರ ಹೆಣ್ಣಿನ ಸೃಜನಶೀಲ ಶಕ್ತಿಯ ಸಂಕೇತವಾದ ಯೋನಿಯ ಭಾಗವನ್ನು ಪೂಜಿಸಲಾಗುತ್ತೆ. ವರ್ಷಕ್ಕೊಮ್ಮೆ ಇಲ್ಲಿ ಹರಿಯುವಂತಹ ಬ್ರಹ್ಮಪುತ್ರ ನದಿಯ ನೀರು ರಕ್ತದಂತೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅಷ್ಟೇ ಅಲ್ಲ, ಸ್ವತಃ ದೇವಿಯೇ ಕೊಟ್ಟ ಶಾಪದ ಕಾರಣದಿಂದಾಗಿ ಒಂದು ಇಡೀ ರಾಜವಂಶದ ಜನ ಇಂದಿಗೂ ಸಹ ಈ ದೇವಸ್ಥಾನದ ಕಡೆಗೆ ಮುಖ ಮಾಡಿ ನೋಡೋದೂ ಇಲ್ಲ. ಯಾರು ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸರ್ವನಾಶ ಆಗ್ತಾರೆ? ಹೌದು, ಇದು ಭಾರತದ ಅತ್ಯಂತ ನಿಗೂಢ ಶಕ್ತಿಶಾಲಿ ಮತ್ತು ತಂತ್ರ ವಿದ್ಯೆಗಳ ರಾಜಧಾನಿ. ಹಾಗಂತಲೇ ಕರೆಯಲ್ಪಡುವ ಅಸ್ಸಾಂನ ಮಹಾಶಕ್ತಿ ಪೀಠ ಕಾಮಾಖ್ಯ ದೇವಿ ಕ್ಷೇತ್ರ ಮತ್ತು ರಾಜನಿಗೆ ದೇವಿ ಕೊಟ್ಟ ಆ ಭಯಾನಕ ಶಾಪದ ಕಥೆಯ ಸಂಪೂರ್ಣ ಹಿನ್ನೆಲೆಯನ್ನು ರೋಮಾಂಚನಕಾರಿಯಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹಾಗೆ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾಮಾಖ್ಯ ದೇವಸ್ಥಾನ ಇರುವುದು ಅಸ್ಸಾಂ ರಾಜ್ಯದ ಗುವಾಹಟಿ ನಗರದ ಪಶ್ಚಿಮ ಭಾಗದಲ್ಲಿ ಇರುವಂತಹ ನೀಲಾಚಲ ಪರ್ವತ ಎಂಬ ಬೆಟ್ಟದ ಮೇಲೆ ಈ ದೇವಸ್ಥಾನವಿದೆ. ಇದು ಪ್ರಸಿದ್ಧ ಬ್ರಹ್ಮಪುತ್ರ ನದಿಯ ತೀರದಲ್ಲಿದೆ. ಇನ್ನು ಕಾಮಾಖ್ಯ ಅಂದರೆ ಏನು? ಕಾಮ ಅಂದರೆ ಆಸೆ, ಬಯಕೆ, ಪ್ರೇಮ ಅಥವಾ ಸೃಜನಶೀಲ ಶಕ್ತಿ. ಖ್ಯಾ ಅಂತ ಅಂದರೆ ಖ್ಯಾತಿ ಪಡೆದವಳು ಅಥವಾ ಹೆಸರಾದವಳು. ಒಟ್ಟಾರೆಯಾಗಿ ಕಾಮಾಖ್ಯ ಅಂದರೆ ಭಕ್ತರ ಮನಸ್ಸಿನ ಸತ್ಕಾಮನೆಗಳನ್ನು ಈಡೇರಿಸುವ ದೇವಿ ಎಂದರ್ಥ. ಯಾರು ಈ ಕ್ಷೇತ್ರದಲ್ಲಿ ಬಂದು ತಮಗೆ ಬೇಕಾದ ಒಳ್ಳೆಯ ಆಸೆಗಳನ್ನು ಪ್ರಾರ್ಥಿಸುತ್ತಾರೋ ಅದನ್ನು ದೇವಿ ತಕ್ಷಣವೇ ಈಡೇರಿಸುತ್ತಾಳೆ. ಹಾಗಾಗಿ ಆಕೆಯನ್ನು ಬಯಕೆಗಳನ್ನು ಪೂರೈಸುವ ಕಾಮಾಖ್ಯ ಎನ್ನಲಾಗುತ್ತದೆ. ಇನ್ನು ಕಾಮಾಖ್ಯ ಅಂತ ಯಾಕೆ ಹೆಸರು ಬಂತು? ಶಿವನ ಮೂರನೇ ಕಣ್ಣಿನಿಂದ ಭಸ್ಮವಾಗಿದ್ದ ಕಾಮದೇವನು ಇದೇ ನೀಲಾಚಲ ಪರ್ವತದ ಮೇಲೆ ದೇವಿಯನ್ನು ಆರಾಧಿಸಿ ತನ್ನ ಮುಕ್ತಿ ಮತ್ತು ಸುಂದರ ರೂಪವನ್ನು ಮರಳಿ ಪಡಿತಾನೆ. ಕಾಮದೇವನಿಗೆ ರೂಪ ಕೊಟ್ಟ ಸ್ಥಳವಾದ್ದರಿಂದಲೂ ಸಹ ಇದಕ್ಕೆ ಕಾಮಾಖ್ಯ ಎಂಬ ಹೆಸರು ಬಂದಿದೆ. ಇದು ಕೇವಲ ಲೌಕಿಕ ಆಸೆಗಳಲ್ಲ, ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದ ಮೂಲ ಶಕ್ತಿ ಅಥವಾ ಮಾತೃತ್ವದ ಫಲವತ್ತತೆಯನ್ನು ಸೂಚಿಸುವ ದಿವ್ಯ ನಾಮವಾಗಿದೆ. ಈ ಸ್ಥಳದ ಹಿನ್ನೆಲೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ದಕ್ಷ ಪ್ರಜಾಪತಿಯ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿದೆ. ದಕ್ಷ ಪ್ರಜಾಪತಿಯು ಹಮ್ಮಿಕೊಂಡಿದ್ದಂತಹ ಯಜ್ಞಕ್ಕೆ ತನ್ನ ಪುತ್ರಿಯಾದ ಸತಿಯನ್ನು ಆಹ್ವಾನ ಮಾಡಿರೋದಿಲ್ಲ. ಆದರೂ ಸಹ ಸತಿ ಆ ದಕ್ಷ ಯಜ್ಞಕ್ಕೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ದಕ್ಷನು ಶಿವನನ್ನು ತೀವ್ರವಾಗಿ ನಿಂದಿಸ್ತಾನೆ. ಅಪಮಾನವನ್ನು ತಡೆಯಲಾರದೆ ಸತೀದೇವಿ ಯಜ್ಞಕುಂಡಕ್ಕೆ ಜಿಗಿದು ಆತ್ಮಾರ್ಪಣೆಯನ್ನು ಮಾಡಿಕೊಳ್ತಾರೆ. ಇದರಿಂದ ಕ್ರುದ್ಧನಾದ ಶಿವನು ಸತಿಯ ಪಾರ್ಥಿವ ಶರೀರವನ್ನು ಹೆಗಲ ಮೇಲೆ ಹೊತ್ತು ತಾಂಡವ ನೃತ್ಯ ಮಾಡಲು ಪ್ರಾರಂಭ ಮಾಡ್ತಾನೆ. ಶಿವನ ತಾಂಡವ ನೃತ್ಯದಿಂದ ನಡುಗಿದಂತಹ ಎಲ್ಲ ದೇವತೆಗಳು ವಿಷ್ಣುವನ್ನು ಮೊರೆ ಹೋಗ್ತಾರೆ. ಆಗ ಅಲ್ಲಿ ನಡೆಯುವಂತಹ ಪ್ರಳಯವನ್ನು ತಡೆಯಲು ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ಭಾಗಗಳನ್ನಾಗಿ ಕತ್ತರಿಸ್ಬಿಡ್ತಾನೆ. ವಿಷ್ಣು ಚಕ್ರದಿಂದ ಕತ್ತರಿಸಲ್ಪಟ್ಟ ಸತೀದೇವಿಯ ದೇಹದ ಭಾಗಗಳು ಬಿದ್ದ ಸ್ಥಳಗಳೇ 51 ಶಕ್ತಿ ಪೀಠಗಳಾದವು. ಅದರಲ್ಲಿ ಸತೀದೇವಿಯ ಯೋನಿ ಭಾಗ ಬಿದ್ದಿದ್ದೇ ಅಸ್ಸಾಂನ ಗುವಾಹಟಿಯಲ್ಲಿರುವ ನೀಲಾಚಲ ಪರ್ವತದ ಮೇಲೆ. ಇದು ಎಲ್ಲ ಶಕ್ತಿಪೀಠಗಳಲ್ಲೇ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಮುಖವಾದ ಮಹಾಶಕ್ತಿಪೀಠ ಎಂದು ಪರಿಗಣಿಸಲ್ಪಟ್ಟಿದೆ. ಇನ್ನು ಶಕ್ತಿಪೀಠಗಳನ್ನು ಕಂಡಿಡಿದು ಅದಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಿ ಪೂಜೆಯನ್ನು ಯಾರು ಮಾಡಿದರು ಅಂತ ಎಲ್ಲರಿಗೂ ಒಂದು ಸಂದೇಹ ಇರುತ್ತೆ. ನಾವೆಲ್ಲರೂ ಗಮನಿಸಿರುವ ಹಾಗೆ ಎಲ್ಲಿ ಶಕ್ತಿಪೀಠಗಳಿರುತ್ತೋ ಅಲ್ಲಿ ಎಲ್ಲ ಕಡೆ ಶಿವನ ದೇವಸ್ಥಾನಗಳು ಕೂಡ ಇದೆ. ಸತಿದೇವಿಯ ದೇಹದ ಭಾಗಗಳು ಬಿದ್ದಾಗ ಆಯಾ ಜಾಗಗಳನ್ನು ಕಾವಲು ಕಾಯಲು ಶಿವನು ತನ್ನ ವಿಭಿನ್ನ ಭೈರವರನ್ನು ನೇಮಕ ಮಾಡ್ತಾರೆ. ಇದೇ ಅಲ್ವಾ ಸತಿಪತಿ ಸಂಬಂಧ ಅಂದರೆ. ಸತಿ ಎಲ್ಲಿರ್ತಾಳೋ ಪತಿ ಅಲ್ಲಿರಬೇಕು. ಕಾಮಾಖ್ಯ ಕ್ಷೇತ್ರ ಬಿದ್ದಂತಹ ನೀಲಾಚಲ ಪರ್ವತವನ್ನು ಕಾಯಲು ಶಿವನು ಉಮಾನಂದ ಭೈರವನನ್ನು ನೇಮಿಸ್ತಾನೆ. ಪುರಾಣಗಳ ಪ್ರಕಾರ ಈ ಜಾಗ ಮಹಾಶಕ್ತಿಪೀಠ ಎಂದು ಮೊದಲು ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ಮಾತ್ರ ತಿಳಿದಿತ್ತು. ಅವರು ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಿದ್ರು. ಕಾಲಕ್ರಮೇಣ ಕಲಿಯುಗದ ಆರಂಭದಲ್ಲಿ ಈ ಜಾಗ ದಟ್ಟವಾದ ಕಾಡಿನ ಮಧ್ಯೆ ಸಿಲುಕಿ ಮರೆಯಾಗಿ ಹೋಗಿತ್ತು. ಈ ಸಂದರ್ಭದಲ್ಲಿ ಇಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಯಾರು ಬಂದರು, ಇದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಇದಕ್ಕೆ ಪುರಾಣದಲ್ಲಿ 2 ಕಥೆಗಳಿದ್ದಾವೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಸತಿದೇವಿಯ ವಿಯೋಗದಿಂದ ದುಃಖಿತನಾಗಿದ್ದಂತಹ ಶಿವನು ತಪಸ್ಸಿಗೆ ಕುತ್ಕೊಂಡ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ತಪಸ್ಸನ್ನು ಎಚ್ಚರಗೊಳಿಸಬೇಕು ಅಂತ ಹೇಳಿ ಕಾಮದೇವನನ್ನು ಕಳಿಸ್ತಾರೆ.
ಕಾಮದೇವನು ಶಿವನ ಮೇಲೆ ಬಾಣವನ್ನು ಬಿಡ್ತಾನೆ. ಇದರಿಂದ ಕೋಪಗೊಂಡಂತಹ ಶಿವನು ತನ್ನ 3ನೇ ಕಣ್ಣನ್ನು ತೆರೆದು ಕಾಮದೇವನನ್ನು ಭಸ್ಮ ಮಾಡಿಬಿಡ್ತಾನೆ. ನಂತರ ಕಾಮದೇವನ ಪತ್ನಿ ರತಿದೇವಿಯ ಪ್ರಾರ್ಥನೆಗೆ ಒಲಿದ ಶಿವ ಅವನ ಶಾಪವನ್ನು ವಿಮೋಚನೆಯನ್ನು ಮಾಡ್ತಾನೆ. ಆದರೆ ಅವನಿಗೆ ಅವನ ಶಾಪದ ಸಂಪೂರ್ಣ ವಿಮೋಚನೆಯಾಗಬೇಕಂತ ಅಂದರೆ ಕಾಮದೇವನು ತನ್ನ ಮುಕ್ತಿಯನ್ನು ಮತ್ತು ಸುಂದರ ರೂಪವನ್ನು ಪಡೆಯಲು ಕಾಮಾಖ್ಯ ದೇವಿ ಇರುವಂಥ ನೀಲಾಚಲ ಬೆಟ್ಟದಲ್ಲಿ ಬಂದು ದೇವಿಯನ್ನು ಪೂಜಿಸಬೇಕು. ಅಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಶಿವ ರತಿದೇವಿಗೆ ಹೇಳ್ತಾರೆ. ಆಗ ಕಾಮದೇವ ತನ್ನ ಪತ್ನಿಯೊಂದಿಗೆ ಬಂದು ನೀಲಾಚಲ ಪರ್ವತದ ಮೇಲೆ ತಪಸ್ಸನ್ನು ಮಾಡಿ ತನ್ನ ರೂಪವನ್ನು ಮತ್ತೆ ಪಡ್ಕೊತಾನೆ. ದೇವಿಯ ಕೃಪೆಯಿಂದ ಮರಳಿ ರೂಪ ಪಡೆದ ನಂತರ ಕಾಮದೇವನೇ ದೇವಿಗೆ ಕೃತಜ್ಞತೆಯಾಗಿ ವಿಶ್ವಕರ್ಮನ ಸಹಾಯದಿಂದ ಇಲ್ಲಿ ಮೊದಲ ಬಾರಿಗೆ ಒಂದು ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಇದು ಕಾಳಿಕಾ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇನ್ನು ಕಾಲಾಂತರದಲ್ಲಿ ಕಾಮದೇವ ಕಟ್ಟಿದ ದೇವಸ್ಥಾನ ಮಣ್ಣು ಪಾಲಾಗುತ್ತೆ. ಆಗ ದ್ವಾಪರ ಯುಗದಲ್ಲಿ ಬಂದ ನರಕಾಸುರ ಈ ಪ್ರದೇಶವನ್ನು ಆಳ್ವಿಕೆ ಮಾಡಲು ತೊಡಗ್ತಾನೆ. ಈತ ಮೂಲತಃ ಮಹಾವಿಷ್ಣುವಿನ ಅಂಶದಿಂದ ಹುಟ್ಟಿದವನಾಗಿದ್ದ. ಇವನಿಗೆ ಈ ಜಾಗದ ಶಕ್ತಿ ಏನಂತ ಗೊತ್ತಿರುತ್ತೆ. ದ್ವಾಪರ ಯುಗದಲ್ಲಿ ಆಳುತ್ತಿದ್ದಂತಹ ಅಸುರ ರಾಜ ನರಕಾಸುರನಿಗೆ ಕಾಮಾಖ್ಯ ದೇವಿಯ ಮೇಲೆ ವ್ಯಾಮೋಹ ಉಂಟಾಗ್ಬಿಡುತ್ತೆ. ಆಕೆಯನ್ನು ಮದುವೆಯಾಗಬೇಕಂತ ಹೇಳಿ ಬಯಸ್ತಾನೆ. ಆಗ ದೇವಿ ಅವನಿಗೆ ಒಂದು ಅಸಾಧ್ಯವಾದ ಸವಾಲನ್ನು ಕೊಡ್ತಾರೆ. ನೀನು ಒಂದೇ ರಾತ್ರಿಯಲ್ಲಿ ಕೋಳಿ ಕೂಗುವ ಮುನ್ನ ನೀಲಾಚಲ ಪರ್ವತದ ಕೆಳಗಿನಿಂದ ದೇವಸ್ಥಾನದವರೆಗೆ ಕಲ್ಲಿನ ಮೆಟ್ಟಿಲುಗಳನ್ನು ಮತ್ತು ಒಂದು ದೊಡ್ಡ ಕೆರೆಯನ್ನು ನಿರ್ಮಿಸಬೇಕು. ಹಾಗೆ ಮಾಡಿದರೆ ನಾನು ನಿನ್ನನ್ನು ಮದುವೆಯಾಗ್ತೀನಿ ಅಂತ ಹೇಳ್ತಾರೆ ದೇವಿ. ನರಕಾಸುರ ತನ್ನ ಅಸುರ ಶಕ್ತಿಯಿಂದ ಅತ್ಯಂತ ವೇಗವಾಗಿ ಮೆಟ್ಟಿಲುಗಳನ್ನು ಕಟ್ಟಲು ಆರಂಭ ಮಾಡ್ತಾನೆ. ರಾತ್ರಿ ಮುಗಿಯುವ ಮುನ್ನವೇ ಕೆಲಸವನ್ನು ಮುಗಿಸ್ಲಿಕ್ಕೆ ಬರ್ತಾನೆ. ಇದನ್ನು ಕಂಡ ದೇವಿ ತಕ್ಷಣವೇ ಒಂದು ಮಾಯಾವಿ ಕೋಳಿಯನ್ನು ಸೃಷ್ಟಿಸಿ ಅದು ಮುಂಜಾವಿಗೂ ಮುನ್ನವೇ ಕೊಕ್ಕೊರೊಕ್ಕೋ ಎಂದು ಕೂಗುವಂತೆ ಮಾಡಿಬಿಡ್ತಾಳೆ. ಆಗ ನರಕಾಸುರ ಕೆಲಸ ಮುಗಿಯಲಿಲ್ಲ ಅಂತ ಹೇಳಿ ತನ್ನ ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ. ಇಂದಿಗೂ ಆ ಅರ್ಧಕ್ಕೆ ನಿಂತ ಮೆಟ್ಟಿಲುಗಳ ಮಾರ್ಗವನ್ನು ಕುಕುರಾಕಟ ಚಾಕಿ ಅಂತ ಹೇಳಿ ಕರೀತಾರೆ. ಆ ನಿಗೂಢ ಶಿಲೆಯನ್ನು ಜಗತ್ತಿಗೆ ಪರಿಚಯಿಸಿ ದೇವಸ್ಥಾನವನ್ನು ದೊಡ್ಡದಾಗಿ ಕಟ್ಟಿ ಕಾಮಾಖ್ಯ ದೇವಿಯನ್ನು ತನ್ನ ಕುಲದೇವತೆಯಾಗಿ ಪೂಜಿಸಲು ಆರಂಭಿಸ್ತಾನೆ ನರಕಾಸುರ. ಇನ್ನು ಸಿಂಪಲ್ ಆಗಿ ಹೇಳಬೇಕಪ್ಪ ಅಂದರೆ ಸತೀದೇವಿಯ ಅಂಶ ಅಲ್ಲೇ ಇದೆ ಎಂದು ಮೊದಲು ಜಗತ್ತಿಗೆ ಸಾರಿದ್ದು ಕಾಮದೇವ. ಅದನ್ನು ರಾಜವಂಶದ ಆರಾಧ್ಯ ದೈವವಾಗಿ ಮಾಡಿ ಇತಿಹಾಸದ ಪುಟಗಳಲ್ಲಿ ನೆಲೆಸುವಂತೆ ಮಾಡಿದ್ದು ರಾಜ ನರಕಾಸುರ. ಇನ್ನು ಕಾಮಾಖ್ಯದಲ್ಲಿ ಗರ್ಭಗುಡಿಯ ಸ್ವರೂಪ ಹೇಗಿದೆಯಪ್ಪ ಅಂದರೆ ದೇವಸ್ಥಾನದ ಗರ್ಭಗುಡಿಯನ್ನು ಗರ್ಭಗೃಹ ಅಂತ ಹೇಳಿ ಕರೀತಾರೆ. ಇದು ನೆಲಮಟ್ಟದಿಂದ ತುಂಬ ಕೆಳಗೆ ಇದೆ. ಅಲ್ಲಿಗೆ ಹೋಗಲು ಕಡಿದಾದ ಕತ್ತಲೆಯಿಂದ ಕೂಡಿದ ಕಲ್ಲಿನ ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕು. ಗರ್ಭಗುಡಿಯೊಳಗೆ ಯಾವುದೇ ವಿದ್ಯುತ್ ದೀಪಗಳಿರುವುದಿಲ್ಲ. ಕೇವಲ ತುಪ್ಪದ ದೀಪಗಳ ಬೆಳಕು ಮಾತ್ರ ಇರುತ್ತದೆ. ಅಲ್ಲಿ ಹೋದಾಗ ನಿಮಗೆ ಯಾವುದೇ ದೇವಿಯ ಕಲ್ಲಿನ ಅಥವಾ ಲೋಹದ ವಿಗ್ರಹ ಕಾಣಿಸೋದಿಲ್ಲ. ಬದಲಿಗೆ ನೆಲದಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಿರುವಂತಹ 10 ಇಂಚು ಆಳದ ಒಂದು ಸಣ್ಣ ಕಲ್ಲಿನ ಸೀಳು ಕಾಣಿಸುತ್ತದೆ. ಇದು ಹೆಣ್ಣಿನ ಯೋನಿಯ ಆಕಾರದಲ್ಲಿದೆ. ಪೌರಾಣಿಕವಾಗಿ ಇದು ಸತೀದೇವಿಯ ಮಹಾಮುದ್ರೆ ಬಿದ್ದಂತಹ ಪವಿತ್ರ ತಾಣ. ಭೂಗರ್ಭಶಾಸ್ತ್ರದ ಪ್ರಕಾರ ಈ ನೀಲಾಚಲ ಪರ್ವತದ ಕೆಳಗೆ ಒಂದು ನೈಸರ್ಗಿಕ ನೀರಿನ ಬುಗ್ಗೆ ಇದೆ. ಆ ಬುಗ್ಗೆಯ ನೀರು ನಿರಂತರವಾಗಿ ಈ ಕಲ್ಲಿನ ಸೀಳಿನ ಮೂಲಕ ಮೇಲಕ್ಕೆ ಒಸರಿಸುತ್ತಿರುತ್ತದೆ. ಹಾಗಾಗಿ ಆ ಶಿಲೆಯು ಯಾವಾಗಲೂ ನೀರಿನಿಂದ ತೇವವಾಗಿರುತ್ತದೆ ಮತ್ತು ಅಲ್ಲಿಂದ ಸದಾ ಪವಿತ್ರ ಜಲ ಹರಿಯುತ್ತಿರುತ್ತದೆ. 16ನೇ ಶತಮಾನದಲ್ಲಿ ಮುಸ್ಲಿಂ ದಾಳಿಯಿಂದ ಹಾಳಾದಂತಹ ಕಾಮಾಖ್ಯ ದೇವಸ್ಥಾನವನ್ನು ಇಂದಿನ ರೂಪಕ್ಕೆ ತಂದು ಪುನರ್ನಿರ್ಮಿಸಿದವನೇ ರಾಜ ನರನಾರಾಯಣ. ಕಾಮಾಖ್ಯ ದೇವಸ್ಥಾನದ ಇತಿಹಾಸದಲ್ಲಿ ರಾಜ ನರನಾರಾಯಣ ಮತ್ತು ಆತನ ಸಹೋದರ ಸೇನಾಧಿಪತಿಯಾದಂತಹ ಚಿಲಾರಾಯ್ ಅವರ ಹೆಸರು ಪ್ರಮುಖವಾಗಿ ಬರುತ್ತೆ. ಇವರು 16ನೇ ಶತಮಾನದಲ್ಲಿ ಮುಸ್ಲಿಂ ದಾಳಿಕೋರರಿಂದ ಧ್ವಂಸಗೊಂಡಿದ್ದಂತಹ ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಮರುನಿರ್ಮಾಣವನ್ನು ಮಾಡ್ತಾರೆ. ದೇವಸ್ಥಾನದ ಗೋಡೆಗಳನ್ನು ಕಟ್ಟುವಾಗ ಕೇವಲ ಸಿಮೆಂಟ್ ಅಥವಾ ಗಾರೆಯನ್ನು ಬಳಸದೆ ದೇವಸ್ಥಾನ ಅತ್ಯಂತ ಗಟ್ಟಿಯಾಗಿರಲಿ ಮತ್ತು ಭವ್ಯವಾಗಿರಲಿ ಅಂತ ಹೇಳಿ ಲಕ್ಷಾಂತರ ಲೀಟರ್ ಶುದ್ಧ ತುಪ್ಪದಲ್ಲಿ ಇಟ್ಟಿಗೆಗಳನ್ನು ಬೇಯಿಸಿ ಗೋಡೆಗಳನ್ನು ನಿರ್ಮಿಸಲಾಯಿತು ಎಂದು ಇತಿಹಾಸ ಹೇಳುತ್ತೆ. ರಾಜ ನರನಾರಾಯಣನು ಇಡೀ ದೇವಸ್ಥಾನವನ್ನು ಚಿನ್ನದಿಂದ ಕಟ್ಟಿಸದಿದ್ದರೂ ಸಹ ದೇವಸ್ಥಾನದ ಮುಖ್ಯ ಗೋಪುರಗಳಿಗೆ ಅಥವಾ ಶಿಖರಗಳಿಗೆ ಭಾರೀ ಪ್ರಮಾಣದ ಬಂಗಾರದ ಲೇಪನವನ್ನು ಮಾಡಿಸಿದ್ದನು.
ಇತ್ತೀಚೆಗೆ ಇತಿಹಾಸದ ಆ ಬಂಗಾರದ ವೈಭವವನ್ನು ಮರುಕಳಿಸುವಂತೆ ಮಾಡಲು ಕೆಲವು ವರ್ಷಗಳ ಹಿಂದೆ ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆಯು ದೇವಸ್ಥಾನದ ಪ್ರಮುಖ 3 ಶಿಖರಗಳಿಗೆ ಸುಮಾರು 19 ಕೆಜಿಗೂ ಹೆಚ್ಚು ಶುದ್ಧ ಚಿನ್ನವನ್ನು ದೇಣಿಗೆಯಾಗಿ ನೀಡಿತು. ಇಡೀ ಶಿಖರವನ್ನು ಬಂಗಾರಮಯ ಮಾಡಿತ್ತು. ಹಾಗಾಗಿ ಇಂದು ನೀವು ದೇವಸ್ಥಾನವನ್ನು ನೋಡಿದರೆ ಅದರ ಗೋಪುರಗಳು ಚಿನ್ನದಂತೆ ಕಂಗೊಳಿಸುತ್ತವೆ. ಇನ್ನು ರಾಜ ನರನಾರಾಯಣ ಮತ್ತು ಆತನ ಸಹೋದರ ದೇವಿಯ ಪರಮ ಭಕ್ತರಾಗಿದ್ದರು. ಇವರು ದೇವಿಯ ಪರಮ ಭಕ್ತರಾಗಿದ್ದರೂ ಸಹ ಇವರ ವಂಶಕ್ಕೆ ಯಾಕೆ ದೇವಿ ಶಾಪ ಕೊಟ್ಲು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಈ ಶಾಪದ ಕಾರಣದಿಂದಲೇ ಇಂದಿಗೂ ಸಹ ಕೋಚ್ ರಾಜವಂಶದವರು ಕಾಮಾಖ್ಯ ದೇವಸ್ಥಾನದ ಕಡೆಗೆ ಮುಖ ಮಾಡಿಯೂ ಸಹ ನೋಡುವುದಿಲ್ಲ. 16ನೇ ಶತಮಾನದಲ್ಲಿ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿದಂತಹ ರಾಜ ನರನಾರಾಯಣ ಮತ್ತು ಆತನ ಸೋದರ ಮಹಾಪರಾಕ್ರಮಿ ಸೇನಾಧಿಪತಿ ಚಿಲರಾಯ್ ಇವರಿಬ್ಬರೂ ದೇವಿಯ ಪರಮ ಭಕ್ತರು. ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವಿಯ ನಿಜರೂಪದ ದರ್ಶನ ಪಡಿಬೇಕು, ಆಕೆ ನೃತ್ಯ ಮಾಡೋದನ್ನು ಕಣ್ಣಾರೆ ನೋಡಬೇಕು ಎಂಬ ಹಂಬಲ ರಾಜ ಮತ್ತು ಸೇನಾಧಿಪತಿ ಚಿಲರಾಯನಿಗೆ ಇತ್ತು. ಇದು ಅಲ್ಲಿ ಮುಖ್ಯ ಅರ್ಚಕನಾಗಿದ್ದ ಕೇಂದ್ರಕುಲಿ ಎಂಬ ಭಕ್ತನಿಗೆ ಮಾತ್ರ ದೇವಿಯ ಸಾಕ್ಷಾತ್ಕಾರವಾಗುತ್ತಿತ್ತು. ಹೇಗೋ ಇದನ್ನು ಅರಿತಂತಹ ರಾಜ ಆ ಅರ್ಚಕನನ್ನು ಕರೆತಂದು ನಮಗೂ ದೇವಿಯ ದರ್ಶನ ಮಾಡಿಸು ಅಂತ ಹೇಳಿ ಅವನಿಗೆ ಆಜ್ಞೆಯನ್ನು ಮಾಡ್ತಾನೆ. ಅರ್ಚಕನು ಮೊದಲು ಒಪ್ಪಿಕೊಳ್ಳೋದಿಲ್ಲ. ಯಾಕಪ್ಪ ಅಂದರೆ ನಾನು ಇಲ್ಲಿ ನೃತ್ಯ ಮಾಡುವುದನ್ನು ನೀನು ಯಾರಿಗೂ ಹೇಳಬಾರ್ದು ಅಂತ ಹೇಳಿ ದೇವಿ ಅವನಿಂದ ಮಾತನ್ನು ತಗೊಂಡಿರ್ತಾರೆ. ಆದರೆ ರಾಜನ ಒತ್ತಾಯಕ್ಕೆ ಮಣಿದು ಅರ್ಚಕನು ರಾಜನಿಗೆ ಒಂದು ಉಪಾಯವನ್ನು ಹೇಳ್ತಾನೆ. ದೇವಿ ರಾತ್ರಿಯ ಸಮಯದಲ್ಲಿ ಗರ್ಭಗುಡಿಯಲ್ಲಿ ನೃತ್ಯ ಮಾಡ್ತಾಳೆ. ನಾನು ಪೂಜೆ ಮಾಡುವಾಗ ನೀವು ಯಾರಿಗೂ ತಿಳಿಯದಂತೆ ದೇವಸ್ಥಾನದ ಕಿಟಕಿ ಸಂದಿನಿಂದ ಕದ್ದು ನೋಡಬಹುದು. ಆದರೆ ಯಾವುದೇ ಕಾರಣಕ್ಕೂ ದೇವಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅವರಿಗೆ ಉಪಾಯವನ್ನು ಹೇಳ್ತಾನೆ. ಯೋಜನೆಯಂತೆಯೇ ರಾಜ ಮತ್ತು ಚಿಲರಾಯ್ ರಾತ್ರಿ ದೇವಸ್ಥಾನದ ಕಿಟಕಿಯ ಸಂದಿನಿಂದ ಕದ್ದು ನೋಡ್ತಾರೆ. ಅಲ್ಲಿ ಸಾಕ್ಷಾತ್ ಕಾಮಾಖ್ಯ ದೇವಿಯು ಅಪೂರ್ವವಾಗಿ ನೃತ್ಯ ಮಾಡ್ತಿರ್ತಾರೆ. ಆದರೆ ದೇವಿಗೆ ಯಾರೋ ತನ್ನನ್ನು ಕದ್ದು ನೋಡ್ತಿದ್ದಾರೆ ಎಂಬ ವಿಷಯ ತಕ್ಷಣವೇ ಅರಿವಿಗೆ ಬಂದ್ಬಿಡುತ್ತೆ. ತನ್ನ ಪರಮ ಭಕ್ತರಾದ ರಾಜ ಮತ್ತು ಸೇನಾಧಿಪತಿಗೆ ಕದ್ದು ನೋಡಿ ತನಗೆ ಅಪಚಾರ ಬಗೆದಿದ್ದನ್ನು ಕಂಡು ದೇವಿಗೆ ತೀವ್ರ ಕೋಪ ಬಂದ್ಬಿಡುತ್ತೆ. ಆಕೆ ತಕ್ಷಣವೇ ಕೋಪದಿಂದ ಉಗ್ರರೂಪವನ್ನು ತಾಳಿ ಶಾಪವನ್ನು ನೀಡ್ತಾಳೆ. ಇನ್ನು ಮುಂದೆ ನಿಮ್ಮ ವಂಶದ ಯಾವುದೇ ರಾಜ ಅಥವಾ ಅವರ ಕುಟುಂಬದವರು ನನ್ನ ದೇವಸ್ಥಾನದ ಕಡೆಗೆ ಮುಖ ಮಾಡಿ ನೋಡಿದರೂ ಅಥವಾ ದೇವಸ್ಥಾನದ ಆವರಣಕ್ಕೆ ಕಾಲಿಟ್ಟರೂ ಸಹ ಅವರು ತಕ್ಷಣವೇ ಸರ್ವನಾಶವಾಗುತ್ತಾರೆ, ಅವರ ವಂಶ ಧ್ವಂಸವಾಗುತ್ತದೆ ಅಂತ ಶಾಪವನ್ನು ಕೊಟ್ಬಿಡ್ತಾರೆ. ಅಷ್ಟೇ ಅಲ್ಲದೆ ತನಗೆ ದ್ರೋಹ ಮಾಡಿದ ಆ ಮುಖ್ಯ ಅರ್ಚಕ ಕೇಂದ್ರಕುಲಿಯನ್ನು ದೇವಿಯು ಅಲ್ಲೇ ಶಿಲಾರೂಪಿಯಾಗುವಂತೆ ಶಾಪವನ್ನು ನೀಡ್ತಾರೆ. ಈ ಶಾಪದ ತೀವ್ರತೆ ಎಷ್ಟಿತ್ತೆಂದರೆ ಅಂದಿನಿಂದ ಇಂದಿನವರೆಗೂ ಈ ಕೋಚ್ ರಾಜವಂಶದ ರಾಜರು ಅಥವಾ ಅವರ ವಂಶಸ್ಥರು ಕಾಮಾಖ್ಯ ದೇವಸ್ಥಾನದ ಬೆಟ್ಟವನ್ನು ಸಹ ಹತ್ತುವುದಿಲ್ಲ. ಅಷ್ಟೇ ಏಕೆ, ಇಂದಿಗೂ ಆ ವಂಶದವರು ಆ ದಾರಿಯಲ್ಲಿ ಪ್ರಯಾಣಿಸುವಾಗ ದೇವಸ್ಥಾನದ ಗೋಪುರ ಕಾಣಿಸಿದರೆ ಅಥವಾ ನೀಲಾಚಲದ ಬೆಟ್ಟ ಕಾಣಿಸಿದರೂ ಸಹ ಆ ಕಡೆ ತಿರುಗಿ ಸಹ ನೋಡೋದಿಲ್ಲ. ಇನ್ನು ಈ ದೇವಸ್ಥಾನದ ವಿಶಿಷ್ಟತೆ ಏನಪ್ಪಾ ಅಂದರೆ, ಆಗಲೇ ಹೇಳಿದಂತೆ ಕಾಮಾಖ್ಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ಯಾವುದೇ ಸಾಂಪ್ರದಾಯಿಕ ದೇವಿಯ ವಿಗ್ರಹವಿಲ್ಲ. ಬದಲಿಗೆ ನೈಸರ್ಗಿಕ ಬಂಡೆಯ ಸೀಳಿನಲ್ಲಿರುವ ಯೋನಿ ಆಕಾರದ ಶಿಲೆಯನ್ನು ದೇವಿಯ ಸ್ವರೂಪವಾಗಿ ಪೂಜಿಸಲಾಗುತ್ತೆ. ಈ ಶಿಲೆಯಿಂದ ಯಾವಾಗಲೂ ನೈಸರ್ಗಿಕವಾಗಿ ನೀರು ಒಸರಿಸುತ್ತಿರುತ್ತದೆ. ಇನ್ನು ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ದೇವಿ ಋತುಮತಿಯಾಗ್ತಾಳೆ ಎಂಬ ನಂಬಿಕೆ ಇದೆ. ಇದನ್ನು ಅಂಬುಬಾಚಿ ಮೇಳ ಅಂತ ಕರೀತಾರೆ. ಆ 3 ದಿನಗಳ ಕಾಲ ದೇವಸ್ಥಾನದ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ. ಈ ಸಮಯದಲ್ಲಿ ದೇವಸ್ಥಾನದ ಹತ್ತಿರ ಹರಿಯುವಂತಹ ಬ್ರಹ್ಮಪುತ್ರ ನದಿಯ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. 4ನೇ ದಿನ ದೇವಸ್ಥಾನದ ಬಾಗಿಲು ತೆರೆದಾಗ ದೇವಿಯ ಶಿಲೆಯ ಮೇಲಿಟ್ಟಿದ್ದಂತಹ ಬಿಳಿ ವಸ್ತ್ರವು ಕೆಂಪಾಗಿರುತ್ತದೆ. ಇದನ್ನು ರಕ್ತವಸ್ತ್ರ ಅಥವಾ ಅಂಗವಸ್ತ್ರ ಅಂತ ಹೇಳಿ ಭಕ್ತರಿಗೆ ಪ್ರಸಾದವಾಗಿ ನೀಡ್ತಾರೆ. ಇದನ್ನು ಮನೆಯಲ್ಲಿಟ್ಟರೆ ಸಕಲ ಐಶ್ವರ್ಯ ರಕ್ಷಣೆ ಸಿಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಕಾಮಾಖ್ಯ ಕ್ಷೇತ್ರವನ್ನು ತಂತ್ರ ಸಾಧನೆಯ ರಾಜಧಾನಿ ಎನ್ನಲಾಗುತ್ತೆ. ಇಲ್ಲಿ ಸಾಧುಗಳು, ಅಗೋರಿಗಳು ದೇವಿಯ ಕೃಪೆಗಾಗಿ ವಿಶೇಷ ತಂತ್ರ ಪೂಜೆಗಳನ್ನು ಮಾಡ್ತಾರೆ. ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣವಾದ ಹೆಣ್ಣಿನ ಸೃಜನಶೀಲ ಶಕ್ತಿಯನ್ನು ಆರಾಧಿಸುವಂತಹ ಜಗತ್ತಿನ ಅತ್ಯಂತ ಪವಿತ್ರ ಮತ್ತು ರಹಸ್ಯಮಯ ಕ್ಷೇತ್ರವೇ ಈ ಕಾಮಾಖ್ಯ ದೇವಿ ಸನ್ನಿಧಿ. ಇನ್ನು ಅಂಬುಬಾಚಿ ಮೇಳದ ವೈಜ್ಞಾನಿಕ ರಹಸ್ಯ ಏನಪ್ಪ ಅಂದರೆ, ಭೂಗರ್ಭಶಾಸ್ತ್ರಜ್ಞರ ಪ್ರಕಾರ ಈ ಪರ್ವತದ ಮಣ್ಣಿನಲ್ಲಿ ಮತ್ತು ನೀರಿನ ಬುಗ್ಗೆಗಳಲ್ಲಿ ಐರನ್ ಆಕ್ಸೈಡ್ ಮತ್ತು ಸಿಂಧೂರದ ಕಲ್ಲುಗಳು ಹೆಚ್ಚಾಗಿವೆ.
ಜೂನ್ ತಿಂಗಳ ಮಳೆಗಾಲದಲ್ಲಿ ನೀರಿನ ಒತ್ತಡ ಹೆಚ್ಚಾದಾಗ ಈ ಖನಿಜಗಳು ಕರಗಿ ನೀರು ಕೆಂಪಾಗುತ್ತದೆ ಎಂಬುದು ವಿಜ್ಞಾನಿಗಳ ವಾದ. ಆದರೆ ಇಲ್ಲಿ ಒಂದು ಪ್ರಶ್ನೆ ಕೂಡ ಇದೆ. ಈ ವಿದ್ಯಮಾನವು ವರ್ಷದ ಎಲ್ಲ ಮಳೆಗಾಲದ ದಿನಗಳಲ್ಲಿ ಆಗುವುದಿಲ್ಲ ಯಾಕೆ? ಕೇವಲ ಆಷಾಢದ ಆ ನಿರ್ದಿಷ್ಟ 3 ದಿನಗಳಲ್ಲಿ ಮಾತ್ರ ನಿಖರವಾಗಿ ಸಂಭವಿಸುತ್ತದೆ. ಇದಕ್ಕೆ ಇಂದಿಗೂ ಸಹ ಸಂಪೂರ್ಣ ವೈಜ್ಞಾನಿಕ ಪುರಾವೆ ಸಿಕ್ಕಿಲ್ಲ. ಇನ್ನು ಇಲ್ಲಿ ಕುಮಾರಿ ಪೂಜೆ ಅಂತ ಹೇಳಿ ನಡೆಸ್ತಾರೆ. ಕಾಮಾಖ್ಯ ಕ್ಷೇತ್ರದಲ್ಲಿ ವರ್ಷವಿಡೀ ಕುಮಾರಿ ಪೂಜೆಯನ್ನು ನಡೆಸ್ತಾರೆ. ಇಲ್ಲಿ ಯಾವುದೇ ಜಾತಿ ಮತದ ಭೇದವಿಲ್ಲದೆ 1 ರಿಂದ 16 ವರ್ಷದೊಳಗಿನ ಹೆಣ್ಣು ಮಕ್ಕಳನ್ನು ಸಾಕ್ಷಾತ್ ಕಾಮಾಖ್ಯ ದೇವಿಯ ಸ್ವರೂಪ ಎಂದು ನಂಬಿ ಪೂಜಿಸಲಾಗುತ್ತೆ. ಅವರಿಗೆ ರಾಜಾತಿಥ್ಯ ನೀಡಿ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯಲಾಗುತ್ತೆ. ಕಾಮಾಖ್ಯ ದೇವಸ್ಥಾನದ ಆವರಣದಲ್ಲಿ 16 ಸಣ್ಣ ಗುಡಿಗಳಿವೆ. ಇದರಲ್ಲಿ ದಶಮಹಾವಿದ್ಯೆಯರ ಸನ್ನಿಧಿಗಳಿವೆ. ಅಂದರೆ 10 ಉಗ್ರ ದೇವತೆಗಳು. ಚಿನ್ನಮಸ್ತಾ ಮತ್ತು ಬಗಲಾಮುಖಿ. ಇಲ್ಲಿರುವ ಬಗಲಾಮುಖಿ ಮತ್ತು ಚಿನ್ನಮಸ್ತಾ ದೇವಿಯ ಆರಾಧನೆ ಅತ್ಯಂತ ಉಗ್ರವಾದದ್ದು. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ವ್ಯಕ್ತಿಗೆ ತೀವ್ರವಾದ ಮಾಟ ಮಂತ್ರ, ದೃಷ್ಟಿದೋಷ ಅಥವಾ ಶತ್ರು ಬಾಧೆ ಇದ್ದರೆ ಇಲ್ಲಿ ಬಂದು ವಿಶೇಷ ಪೂಜೆಯನ್ನು ಮಾಡಿಸಿದರೆ ಅದು ತಕ್ಷಣವೇ ನಿವಾರಣೆಯಾಗುತ್ತದೆ ಎಂಬುದು ಎಲ್ಲ ಭಕ್ತರ ಬಲವಾದ ನಂಬಿಕೆ. ಇಲ್ಲಿಗೆ ಬರುವಂತಹ ಅಘೋರಿಗಳು ಮತ್ತು ತಾಂತ್ರಿಕರು ಪ್ರಕೃತಿಯನ್ನು ನಿಯಂತ್ರಿಸುವ ವಿಶಿಷ್ಟ ಸಿದ್ಧಿಗಳನ್ನು ಹೊಂದಿದ್ದಾರೆ ಎಂಬ ದಂತಕಥೆಗಳೂ ಸಹ ಇದೆ. ಇಲ್ಲಿ ದೇವಿಗೆ ಬಲಿ ಕೊಡುವ ಪದ್ಧತಿ ಇಂದಿಗೂ ಇದೆ. ಆದರೆ ಇಲ್ಲಿ ಒಂದು ಕಟ್ಟುನಿಟ್ಟಾದ ನಿಯಮವಿದೆ. ಕೇವಲ ಗಂಡು ಪ್ರಾಣಿಗಳನ್ನು ಮಾತ್ರ ಬಲಿ ನೀಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಹೆಣ್ಣು ಪ್ರಾಣಿಗಳನ್ನು ಬಲಿ ಕೊಡುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಕಾಮಾಖ್ಯ ಕ್ಷೇತ್ರವು ಹೆಣ್ಣಿನ ಸೃಜನಶೀಲ ಶಕ್ತಿ ಮತ್ತು ಮಾತೃತ್ವವನ್ನು ಗೌರವಿಸುವಂತಹ ಸ್ಥಳವಾಗಿದೆ. ಬಲಿ ನೀಡಿದ ನಂತರ ಪ್ರಾಣಿಯ ರಕ್ತವನ್ನು ಗರ್ಭಗುಡಿಯ ಶಿಲೆಗೆ ಅರ್ಪಿಸಲಾಗುತ್ತೆ. ಇಲ್ಲಿನ ಪೂಜಾ ಪದ್ಧತಿಯು ಅತ್ಯಂತ ಕಟ್ಟುನಿಟ್ಟಾದ ತಾಂತ್ರಿಕ ಮತ್ತು ವೈದಿಕ ಮಿಶ್ರಣವಾಗಿದೆ. ಭಕ್ತರಿಗೆ ಇಲ್ಲಿ ದೇವಿಯ ಶಿಲೆಯನ್ನು ನೇರವಾಗಿ ಮುಟ್ಟಿ ಪೂಜೆ ಮಾಡಲು ಅವಕಾಶವಿದೆ. ಭಕ್ತರು ಆ ಕಲ್ಲಿನ ಸೀಳಿನಿಂದ ಬರುವಂತಹ ಪವಿತ್ರ ಜಲವನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುತ್ತಾರೆ ಮತ್ತು ತೀರ್ಥವಾಗಿ ಸಹ ಸ್ವೀಕಾರ ಮಾಡ್ತಾರೆ. ಆ ಶಿಲೆಯ ಮೇಲೆಯೇ ದೇವಿಗೆ ಕೆಂಪು ಬಣ್ಣದ ಸೀರೆ, ಸಿಂಧೂರ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಲಾಗುತ್ತೆ. ದಿನಕ್ಕೆ 3 ಬಾರಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ವಿಶೇಷ ತಾಂತ್ರಿಕ ಪೂಜೆಗಳು ನಡೆಯುತ್ತವೆ. ಮಧ್ಯಾಹ್ನದ ಪೂಜೆಯ ಸಮಯದಲ್ಲಿ ದೇವಿಗೆ ಮತ್ಸ್ಯ ಅಥವಾ ಪ್ರಾಣಿ ಬಲಿಯ ಮಾಂಸದ ಅಡುಗೆಯನ್ನು ನೈವೇದ್ಯವನ್ನಾಗಿ ಅರ್ಪಿಸುವ ಪದ್ಧತಿ ಇದೆ. ಪೂಜೆಯ ಸಮಯದಲ್ಲಿ ಸಾಮಾನ್ಯ ಮಂತ್ರಗಳಿಗಿಂತ ಹೆಚ್ಚಾಗಿ ಗುಪ್ತವಾದ ಬೀಜ ಮಂತ್ರಗಳು ಮತ್ತು ಶಕ್ತಿ ಆರಾಧನೆಯ ತಾಂತ್ರಿಕ ಸ್ತೋತ್ರಗಳನ್ನು ಅತ್ಯಂತ ರಹಸ್ಯವಾಗಿ ಪಠಿಸಲಾಗುತ್ತೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಡೆಯುವಂತಹ ಅಂಬುಬಾಚಿ ಮೇಳದ ಸಮಯದಲ್ಲಿ ಗರ್ಭಗುಡಿಯ ಆ ಶಿಲೆಯ ಮೇಲೆ ಶುದ್ಧ ಬಿಳಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ಹೊದಿಸಿ ಬಾಗಿಲನ್ನು ಮುಚ್ಚುತ್ತಾರೆ. 3 ದಿನಗಳ ಕಾಲ ದೇವಸ್ಥಾನ ಸಂಪೂರ್ಣವಾಗಿ ಬಂದ್ ಮಾಡಿರ್ತಾರೆ. 4ನೇ ದಿನ ದೇವಸ್ಥಾನದ ಬಾಗಿಲು ತೆರೆದಾಗ ಆ ಬಿಳಿ ವಸ್ತ್ರವು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ದೇವಿಯ ಶರೀರದಿಂದ ಹೊರಡುವ ದಿವ್ಯ ಶಕ್ತಿಯು ಆ ವಸ್ತ್ರವನ್ನು ಕೆಂಪು ಮಾಡುತ್ತದೆ ಎಂಬುದು ಕೋಟ್ಯಾಂತರ ಭಕ್ತರ ನಂಬಿಕೆ. ಈ ಕೆಂಪು ವಸ್ತ್ರದ ಸಣ್ಣ ತುಂಡನ್ನು ಪಡೆಯಲು ದೇಶ ವಿದೇಶಗಳ ರಾಜಕಾರಣಿಗಳು, ಉದ್ಯಮಿಗಳು ಮತ್ತು ಭಕ್ತರು ವರ್ಷಗಟ್ಟಲೆ ಕಾಯ್ತಾ ಇರ್ತಾರೆ. ಯೋನಿ ಎನ್ನುವುದು ಕೇವಲ ಶಾರೀರಿಕ ಅಂಗವಲ್ಲ, ಅದು ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಮೂಲ. ಆ ಸೃಷ್ಟಿ ಶಕ್ತಿಯನ್ನೇ ಪ್ರಕೃತಿಯ ರೂಪದಲ್ಲಿ ಆರಾಧಿಸುವುದೇ ಈ ನಿಗೂಢ ಶಿಲೆಯ ಪೂಜೆಯ ಪರಮ ರಹಸ್ಯ. ಇನ್ನು ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನೀಲಾಚಲ ಪರ್ವತದ ಮೇಲೆ ಮತ್ತು ಅದರ ಸುತ್ತಮುತ್ತ ಶಿವನಿಗೆ ಸಂಬಂಧಿಸಿದ ಪ್ರಮುಖ ದೇವಸ್ಥಾನಗಳು ಕೂಡ ಇವೆ. ಇವುಗಳನ್ನೂ ಸಹ ದರ್ಶನ ಮಾಡಿ ಬನ್ನಿ. ಅದರಲ್ಲಿ ಉಮಾನಂದ ದೇವಸ್ಥಾನ ಅತ್ಯಂತ ಪ್ರಸಿದ್ಧ ಶಿವನ ಗುಡಿ. ಕಾಮಾಖ್ಯ ದೇವಸ್ಥಾನದ ಸಮೀಪದಲ್ಲಿ ಹರಿಯುವಂತಹ ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿ ಇರುವಂತಹ ಒಂದು ಸಣ್ಣ ದ್ವೀಪದಲ್ಲಿ ಈ ಪ್ರಸಿದ್ಧ ಶಿವನ ದೇವಸ್ಥಾನವಿದೆ. ಈ ದ್ವೀಪವನ್ನು ಬ್ರಿಟಿಷರು ಪೀಕಾಕ್ ಐಲ್ಯಾಂಡ್ ಅಂತ ಕರೆದರು. ಕಾಮಾಖ್ಯ ದೇವಿಗೆ ಹೋಗುವ ಭಕ್ತರು ಉಮಾನಂದನ ಶಿವನ ದರ್ಶನವನ್ನು ಸಹ ಪಡೀತಾರೆ. ಇನ್ನು ಕಾಮಾಖ್ಯ ದೇವಸ್ಥಾನವಿರುವ ಬೆಟ್ಟದ ಮೇಲೆಯೇ ಶಿವನ 5 ವಿಭಿನ್ನ ರೂಪಗಳ ದೇವಸ್ಥಾನಗಳಿವೆ. ಕಾಮೇಶ್ವರ ಶಿವ ದೇವಸ್ಥಾನ, ಸಿದ್ದೇಶ್ವರ ಶಿವ ದೇವಸ್ಥಾನ, ಕೋಟಲಿಂಗೇಶ್ವರ ಶಿವ ದೇವಸ್ಥಾನ, ಅಘೋರ ಶಿವ ದೇವಸ್ಥಾನ, ಅಮೃತೇಶ್ವರ ಶಿವ ದೇವಸ್ಥಾನ. ಸ್ನೇಹಿತರೆ, ವಿಜ್ಞಾನ ಎಷ್ಟೇ ಮುಂದುವರಿದ್ರೂ ಕಾಮಾಖ್ಯ ದೇವಸ್ಥಾನದ ಆ ನಿಗೂಢ ಶಿಲೆಯಿಂದ ನಿರಂತರವಾಗಿ ಒಸರೋ ಪವಿತ್ರ ಜಲ ಮತ್ತು ಜೂನ್ ತಿಂಗಳಲ್ಲಿ ನೀರು ಕೆಂಪಾಗೋ ಆ ಪವಾಡ ಇಂದಿಗೂ ಒಂದು ಬಿಡಿಸಲಾಗದ ರಹಸ್ಯವಾಗಿಯೇ ಉಳಿದಿದೆ.
ಪ್ರಕೃತಿಯ ಸೃಷ್ಟಿ ಶಕ್ತಿಯನ್ನೇ ದೈವ ಸ್ವರೂಪವಾಗಿ ಆರಾಧಿಸೋ ಈ ಕ್ಷೇತ್ರ ನಮ್ಮ ಭಾರತದ ಹೆಮ್ಮೆ ಅಂದರೆ ತಪ್ಪಾಗಲಾರದು. ನಿಮಗೂ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಾಮಾಖ್ಯ ದೇವಿಯ ಕೃಪೆ ಎಲ್ಲರ ಮೇಲಿರಲಿ. ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಜೈ ಮಾ ಕಾಮಾಖ್ಯ ಅಂತ ಬರೆಯೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.